ಸ್ಕೂಲ್ನಲ್ಲಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಎಲ್ಲ ಕಲಿಸ್ತೀವಿ. ಆದರೆ ಜೀವನ ಪೂರ ಹೆಲ್ದಿಯಾಗಿರೋದಕ್ಕೆ ಬೇಕಾದ ನ್ಯೂಟ್ರಿಷನ್ ಮತ್ತು ಫಿಟ್ನೆಸ್ ಬಗ್ಗೆ ಯಾರೂ ಹೇಳ್ಕೊಡಲ್ಲ. ಫ್ಯೂಚರ್ ಡಾಕ್ಟರ್ಸ್, ಇಂಜಿನಿಯರ್ಸ್, IAS ಆಫೀಸರ್ಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಆದರೆ ಹೆಲ್ದಿ ಚಿಲ್ಡ್ರನ್ನ ಕ್ರಿಯೇಟ್ ಮಾಡ್ತಿದ್ದೀವ? ಇವತ್ತು ತುಂಬ ಮಕ್ಕಳು ಜಂಕ್ ಫುಡ್ಡು, ಮೊಬೈಲ್ ಅಡಿಕ್ಷನ್ನು, ಹಾಗೆ ಫಿಸಿಕಲ್ ಫಿಟ್ನೆಸ್ ಇಲ್ಲದಿರೋ ಹಾಗೆ ಇದ್ದಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರೋದ್ರಿಂದ ಒಬೇಸಿಟಿ, ಡಯಾಬಿಟೀಸ್, ಅನೇಮಿಯಾ ಹಾಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಗುರಿ ಆಗ್ತಿದ್ದಾರೆ. ಚೈನಾ ಥರ ಕೆಲವು ಕಂಟ್ರೀಸ್ನಲ್ಲಿ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಎಜುಕೇಷನ್ನ ಸ್ಕೂಲ್ ಲೆವೆಲಿಂದಾನೇ ಕಲಿಸ್ತಿದ್ದಾರೆ. ಹೆಲ್ದಿ ಫುಡ್ಸ್ ಏನು, ಬ್ಯಾಲೆನ್ಸ್ ಡಯಟ್ ಏನು, ಎಕ್ಸಸೈಸ್ ಯಾಕೆ ಇಂಪಾರ್ಟೆಂಟ್ ಅಂತ ಚಿಕ್ಕ ವಯಸ್ಸಿಂದಾನೇ ಮಕ್ಕಳು ಕಲಿತಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಪ್ರತಿ ಮಗು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್, ಫಿಟ್ನೆಸ್, ಮೆಂಟಲ್ ವೆಲ್ಬೀಯಿಂಗ್ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಸ್ಕೂಲಲ್ಲೇ ಕಲಿಬೇಕು. ನಮ್ಮ ವಿನಂತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಎಜುಕೇಷನ್ನ ಸ್ಕೂಲ್ ಕರಿಕ್ಯುಲಮ್ನಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನಮ್ಮ ಹೆಲ್ದಿ ಮಕ್ಕಳು ಹೆಲ್ದಿ ಅಡಲ್ಟ್ಸ್ ಆಗ್ತಾರೆ. ಹೆಲ್ದಿ ಅಡಲ್ಟ್ಸು ಸ್ಟ್ರಾಂಗ್ ಇಂಡಿಯಾನ ಕಟ್ತಾರೆ. ರೋಗ ಬಂದ ಮೇಲೆ ಹೆಲ್ತ್ ಇಂಪಾರ್ಟೆನ್ಸ್ ಗೊತ್ತಾಗೋದು ಬೇಡ. ಹೆಲ್ತ್ನ ಸ್ಕೂಲಿಂದನೇ ಕಲಿಸೋಣ. ಪ್ರತಿ ಸ್ಕೂಲಲ್ಲಿ ಪ್ರತಿ ಮಗುವಿಗೆ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಎಜುಕೇಷನ್ ಬೇಕು. ಸೊ ಪೇರೆಂಟ್ಸ್, ಇದಕ್ಕೆ ನೀವು ಸಹ ಒಪ್ಪಿದ್ರೆ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ. ನಮ್ಮ ಧ್ವನಿ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದವರೆಗೆ ತಲುಪುವಂತೆ ಮಾಡೋಣ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.